ಗುದ್ದು ಬಿಡ ಗುರು ಏ ಗುರು ಗುರು ಆರನ ಹೊಡಿತಾವ್ರ ಗುರು ಬೇಡ ಗುರು ಗುರು ಅಂಕಲ್ ಬೈತಾವ್ರೆ ನೋಡ್ಬೋದು ಪ್ರಯಾಣಿಕರು ಪ್ರಯಾಣ ಮಾಡ್ತಾವ್ರೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಮೈ ಯೂಟ್ಯೂಬ್ ಚಾನಲ್. ಇವತ್ತೇನಪ್ಪ ಅಂದ್ರೆ ನೋಡ್ತಿರ್ಬೋದು ಮೈಸೂರು ರೈಲ್ವೆ ಮ್ಯೂಸಿಯಂಗೆ ಬಂದಿದ್ದೀನಿ. ಈ ಮೈಸೂರು ರೈಲ್ವೆ ಮ್ಯೂಸಿಯಂ ಅಲ್ಲಿ ಯಾವ ರೀತಿ ಒಂದು ವಾತಾವರಣ ಇದೆ ಅಂತ ತೋರಿಸ್ತೀನಿ, ನೋಡೋಣ. ನನ್ನ ಜೊತೆ ಈ ವಿಡಿಯೋ ಸ್ಕಿಪ್ ಮಾಡದೆ ಕಂಟಿನ್ಯೂ ಆಗಿ ನೋಡಿ ಅಂತ ಹೇಳ್ತಾ ನೋಡೋಣ. ಬನ್ನಿ, ಒಳಗಡೆ ಏನಿಲ್ಲ ಅಂತ ಬನ್ನಿ. ನೋಡ್ಬೋದು ಇಲ್ಲಿ ನನ್ನ ಫ್ರೆಂಡ್ಸ್ ಟಿಕೆಟ್ ತಗೊಳ್ತಾ ಇದೀವಿ. ಒಬ್ಬರಿಗೆ 50 ರೂಪಾಯಿ ಇದೆ. ನೋಡ್ಬೋದು ಇಲ್ಲಿ ಮೈಸೂರಲ್ಲಿ ಆಲ್ಮೋಸ್ಟ್ ಎಲ್ಲ ನಡೆಯೋದು ಟೂರಿಸಂ ಬಗ್ಗೆ. ಎಲ್ಲ ಟೂರಿಸ್ಟ್ ಗಳಿಂದನೇ ಈ ಮೈಸೂರು ನಡೀತಾ ಇದೆ. ಇಲ್ಲಿ ಟೂರಿಸಂ ಬಹಳ ನಡೆಯುತ್ತೆ. ಎಲ್ಲಾ ಕಡೆನೂ ಅಮೌಂಟ್ ಇರುತ್ತೆ ಗುರು. ಮ್ಯೂಸಿಯಂ ಆಗಿರ್ಬೋದು, ಝೂ ಆಗಿರ್ಬೋದು, ಎಲ್ಲೆಲ್ಲೂ ಇರುತ್ತೆ. ನೋಡೋಣ, ಮುಂದ್ಗಡೆ ನೋಡೋಣ ಬನ್ನಿ. ಎಕ್ಸ್ಕ್ಯೂಸ್ ಮಿ ಮ್ಯಾಮ್. ನೋಡಿ ನನ್ನ ಫ್ರೆಂಡ್ಸ್ ತಗೊಂಡ್ಬಿಟ್ಟಿದ್ದಾರೆ. ಅದ್ರ ಜೊತೆ ನಾವು ಎಂಟ್ರಿ ಕೊಡ್ತಾ ಇದೀವಿ. ಇಲ್ಲಿ ನೋಡಿ ಅಂಕಲ್ ಇದ್ದಾರೆ, ಸೆಕ್ಯೂರಿಟಿ ಅಂಕಲ್. 4 ಜನ ನಾವು ಟಿಕೆಟ್ ತಗೊಂಡಿರೋದ್ರಿಂದ. ಹಲೋ ಅಂಕಲ್, ನಮಸ್ತೆ. ನೋಡಿ ತಗೊಂಡು ಹೋಗ್ತಾ ಇದೀವಿ. ನೋಡ್ಬೋದು ಇನ್ಫಾರ್ಮೇಶನ್ ಸೆಂಟರ್ ಇದೆ, ಅದ್ರ ಜೊತೆಗೆಲ್ಲ ಇದೆ. ನೋಡ್ಬೋದು ಇಲ್ಲಿ ಬುದ್ಧ ಇದ್ದಾನೆ ಗುರು. ಬುದ್ಧ ನೋಡ್ಬೋದು ನಾವು. ಸೋಮ ಥ್ಯಾಂಕ್ ಯು, ಭಾರಿ ಇದೆ. ನೋಡೋಣ ಜರ್ನಿ ಆಫ್ ಮೈಸೂರು ರೈಲ್ವೆ ಮ್ಯೂಸಿಯಂ. ನೋಡೋಣ ಏನೆಲ್ಲ ಮ್ಯೂಸಿಯಂ ಜರ್ನಿ ಇದೆ ಅಂತ. ದಿಸ್ ಇದು ನೋಡ್ಬೋದು, ಇದು ರೈಲ್ವೆ ಬ್ರೇಕ್ ಅಂತಾರೆ. ರೈಲ್ವೆ ಬ್ರೇಕ್ ನೋಡಿ ರೈಲ್ವೆ ಬ್ರೇಕ್ ಯಾವ ರೀತಿ ಇದೆ ಅಂತ. ಬರ್ತಾ ಇಲ್ಲ ಗುರು ಇದು. ಒಮ್ಮೆಲೆ 1 2 3 4 ಇರುತ್ತೆ ಸ್ಪೀಡ್. ಇದು ಸ್ಪೀಡ್ ಜಾಸ್ತಿ ಮಾಡೋದು ಇದು. ಹೇಗೆ ನಮ್ಮ ಬೈಕ್ಗೆ ಗೇರ್ಗಳಿರುತ್ತೆ ಆ ರೀತಿನೇ ಈ ರೈಲ್ವೆಗಳಿಗೂ ಬಹಳ ಗೇರ್ ಇರುತ್ತೆ. 4 ಗೇರ್ ಇರುತ್ತೆ ರೈಲ್ವೆಗೆ, 4 ಗೇರ್. ನೋಡೋಣ ಇದೇನಪ್ಪ ಅಂದ್ರೆ ಸಿಂಗಲ್ ಲಿವರ್ ಗ್ರೌಂಡ್ ಫ್ರೇಮ್ ಅಂತ. ಅಂದ್ರೆ ಈ ವ್ಯವಸ್ಥೆಯಲ್ಲಿ ಸಂಪರ್ಕ ಸರಳಿ ಮೂಲಕ ಪಾಯಿಂಟ್ ಮತ್ತು ಸಂಕೇತ ಸಂಪರ್ಕ ಕಲ್ಪಿಸಲಾಗುತ್ತದೆ. ಹಂಗಂದ್ರೆ ಏನಂತ ಗೊತ್ತಾಗಲಿಲ್ಲ ಅವರು, ಆದ್ರೆ ಏನೋ ಒಂದು ಮಾಡ್ತೀನಿ. ಗೊತ್ತಾಗಲಿಲ್ಲ, ನೋಡೋಣ. ವಾವ್, ನೋಡ್ಬೋದು ಇಲ್ಲಿ ನ್ಯಾರೋ ಗೇಜ್. ಇದು ನ್ಯಾರೋ ಗೇಜ್ ಅಂದ್ರೆ ಏನಾಗ್ತಿತ್ತು ಅಂದ್ರೆ, ಮೊದಲಿಗೆ ನೋಡ್ಬೋದು ನ್ಯಾರೋ ಗೇಜ್ ನಾವು ಬುಕ್ಕಲ್ಲಿ ಓದಿರ್ತೀವಿ. ನ್ಯಾರೋ ಗೇಜ್ ಅಂದ್ರೆ ಈ ಕಟ್ಟಿಗೆ. ಮೊದಲೆಲ್ಲ, ಈಗ ಪ್ರಸ್ತುತ ದಿನ ಮೇಲೆ ಕಟ್ಟಿಗೆ ಇಲ್ಲ. ಕಟ್ಟಿಗೆ ಇದ್ರೆ ಏನಾಗುತ್ತೆ ಅಂದ್ರೆ ಇದು ಕೊಳ್ತೋಗುತ್ತೆ. ನ್ಯಾರೋ ಗೇಜ್ ಇದನ್ನ ಮಾರ್ಪಡಿಸಿ ಬೇರೆ ಗೇಜ್ ಒಂದು ಮಾಡಿದ್ರು. ಅದು ಯಾವ ಗೇಜ್ ಅಂದ್ರೆ ನೋಡ್ಬೋದು ಇಲ್ಲಿ ಉಕ್ಕಿನ ಸ್ಲೀಪರ್ ಅಂದ್ರೆ ಮೀಟರ್ ಗೇಜ್ ಅಂತ. ನೋಡಿ ಮೀಟರ್ ಗೇಜ್ ಅಂದ್ರೆ ಇವೆರಡರ ಮಧ್ಯ ನೋಡ್ಬೋದು. ಇದು ಇವೆರಡರ ಮಧ್ಯ ಇಲ್ಲಿ ಖಾಲಿ ಸ್ಪೇಸ್ ಬಿಟ್ಟು ಈ ಬಿಂಚಿ ಕಲ್ಲನ್ನ ಹಾಕ್ತಾ ಇದ್ರು. ಇದನ್ನು ಬಹಳ ದಿನ ಓಲ್ಡ್ ಆದ್ರಿಂದ ನೆಕ್ಸ್ಟ್ ಮತ್ತೊಂದು ಕಡೆ ಹೋದ್ರು. ಅದು ಯಾವ್ದಪ್ಪ ಅಂದ್ರೆ ಬ್ರಾಡ್ ಗೇಜ್. ಈ ಪ್ರಸ್ತುತ ದಿನಮಾನದಲ್ಲಿ ಈಗ ಒಂದು ಬ್ರಾಡ್ ಗೇಜ್ ನಡೀತಾ ಇದೆ. ನೋಡ್ಬೋದು ದಿಸ್ ಇಸ್ ಅ ಬ್ರಾಡ್ ಗೇಜ್. ಇಲ್ಲಿ ಹಾಕಿದ್ದಾರೆ ನೋಡಿ. ಇದು ಈಗ ಪ್ರಸ್ತುತ ರೈಲ್ವೆಯಲ್ಲಿ ಇದೇ ಒಂದು ಬ್ರಾಡ್ ಗೇಜ್ ನಡೀತಾ ಇದೆ. ಇದು ಏನಿದೆ ಅಂದ್ರೆ ಬಹಳಷ್ಟು ದಿನಗಳ ಬಾಳಿಕೆ ಬರುತ್ತೆ. ಅದೇ ಒಂದು ಕಾರಣಕ್ಕೆ 3 ಹಂತದಲ್ಲಿ ನಮ್ಮ ರೈಲ್ವೆ ಹಳಿಗಳು ಡೆವಲಪ್ ಆದವು ಅಂತ ನೋಡೋಣ. ಮುಂದೆ ಏನೆಲ್ಲ ಇದೆ ಅಂತ ನೋಡೋಣ ಬನ್ನಿ. ನೋಡೋಣ, ಒಂದು ಫೋಟೋ ತಕೊಂಡ್ಬಿಡೋಣ. ವಾವ್ ನೋಡಿ ಗುರು, ರೈಲ್ವೆಯಲ್ಲಿ ಇದು ಹೋಗ್ತಾ ಇರ್ತಾರೆ ನೋಡಿದಾರಾ? ಅದೇ ರೀತಿ ನಾನು ಇಲ್ಲಿ ಕುಂತ್ಕೊಂಡ್ಬಿಟ್ಟಿದ್ದೀನಿ. ನೋಡಿ ಯಾವ ರೀತಿ ಇದೆ ಅಂತ. ಹೋಗೋಣ ನಡ್ರಿ, ಇನ್ನು ಮುಂದೆ ಏನೆಲ್ಲ ಇದೆ ಅಂತ ಬನ್ನಿ. ಬಹಳ ಟೂರಿಸ್ಟ್ ಬಂದಿದ್ದಾರೆ ನೋಡಿ. ಅಲ್ಲಿ ರೈಲ್ವೆ ಸಹ ಇದೆ. ಎಲ್ಲ ನಿಂತಿದೆ ನೋಡ್ಬೋದು. ಸೂಪರ್ ಇದೆ ಗುರು. ಇಲ್ಲಿ ಐಸ್ ಕ್ರೀಮ್ ಪಾರ್ಲರ್ ಸಹ ಇದೆ. ಎಲ್ಲಾನು ಯೂಸ್ ಮಾಡ್ಬೋದು. ಈಗ ರೈಲ್ ಹತ್ತೋಣ ನಾವು. ಮೊದಲನೇದಾಗಿ ಬನ್ನಿ, ರೈಲ್ ಹತ್ತೋಣ ಬನ್ನಿ. ಗುರು, ಇದು ಏನಪ್ಪ ಅಂದ್ರೆ ನೋಡ್ಬೋದು, ಮೊದಲು ಕಲ್ಲಿದ್ದಲಿಂದ ನಡೆಸ್ತಿದಾರಲ್ಲ ಅದೇ ಒಂದು ವ್ಯವಸ್ಥೆ ಇದು. ಒಳಗಡೆ ಕಲ್ಲಿದ್ದಲು ತುಂಬವ್ರೆ, ಅದು ಹೊಗೆ ಬರ್ತಾ ಇತ್ತು. ನೋಡ್ಬೋದು ಇಲ್ಲಿ ನೋಡಿ, ಮೊದಲೆಲ್ಲ ಕಲ್ಲಿದ್ದಲು ಮೂಲಕ ನಡೀತಾ ಇತ್ತಲ್ಲ, ಅದೇ ಒಂದು ಉಗಿ ಬಂಡಿ ನೋಡ್ತಿರ್ಬೋದು ಇಲ್ಲಿ. ಅದ್ರ ಮೂಲಕ ನಡೀತಾ ಇತ್ತು. ಇದೇನು ಗುರು, ಟ್ರೈನಾ? ಭಾರಿ ಇದೆ ಗುರು ಇದು ನೋಡೋಕೆ. ಆಮೇಲೆ ಟ್ರೈನ್ ಚಕ್ರ ಅನ್ನಿಸ್ತಾ ಇದು ನೋಡಿ, ಯಾವೆಲ್ಲ ಇದೆ. ಇನ್ನು ಮುಂದ್ಗಡೆ ನೋಡೋಣ ಬನ್ನಿ.
ಅದೇ ಗುರು. ವಾ, ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಇದೆ, ಏನೆಲ್ಲ ಇನ್ಫಾರ್ಮೇಶನ್ ಇದೆ ಅಂತ ನೋಡ್ಬೋದು. ನೀರಿನ ಕಾಲಮ್ ಅಂತ ಗುರು, ಇದು ವಾಟರ್ ಕಾಲಮ್ ಅಂತೇಳಿ ವಾಟರ್ ಇಂದ ನಡೀತಾ ಇತ್ತು ಇಂದಿನ ದಿನಗಳಲ್ಲಿ. ನೋಡೋಣ ಇನ್ನು ಮುಂದೆ ಏನಿದೆ ನೋಡೋಣ. ಇದು ಯಾವ ರೀತಿ ಇತ್ತು ಅಂದ್ರೆ, ಓ ನೋಡಿ ಏನು ಗುರು, ಇದು ಗಾಲಿ ಬಂಡಿ ಗಾಲಿ ಆಗಿಬಿಟ್ಟಾವ ಗುರು ಒಂದೊಂದು ಅವಾಗ. ವಾ, ಏನ್ ಸೂಪರ್ ಇದೆ ರೈಲ್ವೆ ಮ್ಯೂಸಿಯಂ. ಓ, ಒಂದು ಫೋಟೋ ತಕೊಂಡ್ ಬಿಡೋಣ. ನೋಡಿ, ದಿಸ್ ಇಸ್ ಫಾರ್ ರೈಲ್ವೆ ಮ್ಯೂಸಿಯಂ. ಹೇಗಿದೆ ನೋಡಿ ಇದು. ವಾವ್ ವಾವ್ ಗುರು, ಹಾಯ್ ಅಮ್ಮ. ಯಾ ನೋಡಿ ಯಾವ ರೀತಿ ಇದೆ ಅಂತ. ಓ ಸೂಪರ್ ಇದೆ ಗುರು. ಇದು ಟ್ರೈನು ಈ ತರ ನಿಂತ್ಕೊಂಡು ಹೋಗ್ತಾ ಇದ್ದು ನಾನು ಫಿಲ್ಮಲ್ಲಿ ನೋಡಿದ್ದೆ. ನಾನು ಈಗೂ ಮಾಡ್ತಾ ಇದ್ದೀನಿ. ಇನ್ನು ಮುಂದೆ ನೋಡೋಣ ಇನ್ನು ಯಾವೆಲ್ಲ ರೈಲ್ವೆ ಇದೆ ಅಂತ. ಬನ್ನಿ ಬನ್ನಿ ಬ್ರೋ, ಇದು ಒಂದು ರೈಲ್ವೆ ನೋಡೋಣ. ರೈಲ್ವೆ ಕುಂತ್ಕೊಳ್ಳೋಣ ಬನ್ನಿ. ರೈಲ್ವೆ ಬೋಗಿ ಇದೆ. ಇದು ರೈಲ್ವೆ ಬೋಗಿನ ಅಥವಾ ಬಸ್ ಅಂತ ಗೊತ್ತಾಗ್ತಾ ಇಲ್ಲ. ನೋಡೋಣ, ಆದ್ರೂ ಚೆನ್ನಾಗಿದೆ. ಒಳಗಡೆ ಹತ್ತೋಣ, ಒಳಗಡೆ ಹತ್ತಿ ಎಕ್ಸ್ಪೀರಿಯನ್ಸ್ ಮಾಡೋಣ ಬನ್ನಿ. ನೋಡೋಣ, ಬಲಗಡೆ ಇಲ್ಲ ಎಡಗಾಡ್ಲಿಲ್ಲ, ಕೃಷ್ಣನ ತರ ಬಲಗಾಲೇ ಇಟ್ಬಿಡ್ತೀನಿ. ಹತ್ತಿದೆ ಗುರು. ವಾ ವಾ ಗುರು, ಏನ್ ಗುರು ಇದು. ಒನ್ ಆಫ್ ದಿ ಬೆಸ್ಟ್ ಎಕ್ಸ್ಪೀರಿಯನ್ಸ್ ನನಗೆ. ನಾನು ಇದು 50 rupees ಕೊಟ್ಟಿದ್ದು ಏನು ನನಗೆ ಹಾಳಾಗ್ಲಿಲ್ಲ. ಒಂದ್ಸಲ ಕುಂತ್ಕೊಂಬೇಡ. ವಾ ಮಸ್ತ್ ಇದೆ ಗುರು. ನೋಡ್ಬೋದು ನಾವು. ಇನ್ನು ಮುಂದೆ ಇನ್ನೂ ಬಹಳಷ್ಟಿದೆ. ನೋಡೋಣ ಇನ್ನು ಏನೇನಿದೆ. ಇನ್ನು ಮುಂದೆಗಡೆ ನೋಡ್ಬೋದು. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ನೋಡಿ ಸರ್, ನಮಸ್ಕಾರ ಸರ್. ಸರ್, ಈ ರೈಲು ರಾಯಚೂರಿಗೆ ಹೋಗುತ್ತಾ ಸರ್? ರಾಯಚೂರಿಗೆ ಹೋಗುತ್ತಾ ರೈಲು? ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಆ ರೈಲು ಸರ್, ಆ ರೈಲು ರಾಯಚೂರಿಗೆ ಹೋಗುತ್ತಾ ಸರ್? ಮಾತಾಡ್ತಾ ಇಲ್ಲ ಗುರು, ಸುಮ್ಮ ಆಗ್ಬಿಟ್ಟವ್ರೆ. ಹೋಗೋಣ, ಹೊಯ್ಸಳ ಗೃಹದಲ್ಲಿ ಆದ್ರೂ ಹೋಗೋಣ. ಅವ್ರು ಮಾತಾಡ್ತಿಲ್ಲ, ಮಾನಸಿಕ ಆಗವ್ರೆ. ಹೊಯ್ಸಳ ಗೃಹ, ಶ್ರವಣ ಮತ್ತು ದೃಶ್ಯ ಕೊಠಡಿ ಅಂತ. ವಾ, ಕಲೆಕ್ಷನ್ ಆಫ್ ನೋಡ್ಬೋದು ಇಲ್ಲಿ ಏನೆಲ್ಲ ಕಲೆಕ್ಷನ್ ಇವೆ ಅಂತ. ನಮ್ಮ ಓಲ್ಡ್ ರೈಲ್ವೆ ಯಾವ ರೀತಿ ಸ್ಟಾರ್ಟ್ ಆಯ್ತು ಅಂತ ಇಲ್ಲಿ ಜರ್ನಿ ಇದೆ ನೋಡಿ. ಕತ್ತಿ ಇದೆ. ಡು ನಾಟ್ ಟಚ್ ಅಂತ ಹೇಳವ್ರೆ, ಟಚ್ ಮಾಡೋದು ಬೇಡ. ಹಾಗಾದ್ರೆ ಎವಿಷನ್ ಆಫ್ ಎಲೆಕ್ಟ್ರಿಕಲ್ ಲೋಕೋಮೇಟಿವ್ಸ್ ಇನ್ ಇಂಡಿಯಾ ಅಂತ ನೋಡ್ಬೋದು. ಯಾವ ರೀತಿ ಎಲ್ಲ ಇದೆ ಅಂತ ತೋರ್ಸವ್ರೆ. ನಮ್ಮ ಇಂಡಿಯಾದಲ್ಲಿ ಎಲ್ಲೆಲ್ಲಿ ಯಾವ ರೀತಿ ಲೋಕೋಮೇಟಿವ್ಸ್ ಸ್ಟೇಷನ್ಗಳಿವೆ, ರೈಲ್ವೆ ಇವೆ ಅಂತ ತೋರ್ಸವ್ರೆ. ನೀವು ಯಾವಾಗಾದ್ರೂ ಬಂದ್ರೆ ಫೇಮಸ್ ಆಗಿ ಬನ್ನಿ, ಇದಕ್ಕೆ ವಿಸಿಟ್ ಕೊಡಿ. ವಾವ್, ಇದು ಗುರು ಗಡಿಯಾರ ಗುರು. ನೋಡಿ ಗಡಿಯಾರ ಇದೆ. 100 rupees ಕಾಯಿನ್ಸ್ ಇದೆ. 100 rupee ಕಾಯಿನ್ ಇದೆ. 2 rupee ಇದೆ. ನೋಡ್ಬೋದು ಇಲ್ಲಿ 100 rupees ಕಾಯಿನ್ ಕಾಣುತ್ತಾ ನಿಮ್ಗೆ? 100 rupees ಕಾಯಿನ್. ಮಹಾತ್ಮ ಗಾಂಧೀಜಿ ಅವರು ಭೇಟಿ ಕೊಟ್ಟಂತ ಮಹಾತ್ಮ ಗಾಂಧೀಜಿ ಅವರು 2000 ಏನಿದು ವಿಸಿಟ್ ಸಲುವಾಗಿ 2019ರಲ್ಲಿ ಒಂದು ಅಂಚೆ ಚೀಟಿನ ಬಿಡುಗಡೆ ಮಾಡವ್ರೆ. ಅದೇ ಒಂದು ಅಂಚೆ ಚೀಟಿ ಇದು. ಈ ಕಡೆ ನೋಡೋಣ, ಈ ಕಡೆ ಏನಿದೆ ಅಂತ. ನೋಡಿ, ಇದು ಟಿಕೆಟ್ ಪಂಚಿಂಗ್ ಮಷೀನ್ ಅಂತೆ. ನಾವು ಒಂದ್ಸಲ ಪಂಚ್ ಮಾಡೋಣ. ಒಂದು ಪಂಚ್ ಮಾಡಿಬಿಡೋಣ. ಫ್ರಮ್ ಮೈಸೂರು ಟು ರಾಯಚೂರು ಮಾಡಿದೆ ಗುರು. ಬರಲೇ ಇಲ್ಲ. ಹೌದು ಗುರು, ಇಲ್ಲಿ ಟಚ್ ಮಾಡ್ಬಿಡೋದು ಬರ್ದವ್ರೆ. ನೋಡೋಣ, ಇಲ್ಲಿ ಲಾಕರ್ ಇದೆ. ಐರನ್ ಸೇಫ್ ವಿತ್ ಸ್ಟೂಲ್ ಅಂತ ಇದೆ. ಗುರು ಇಲ್ಲಿ ನೋಡಿ ಯಾವ ರೀತಿ ಯೂನಿಕ್ ಆಗಿದೆ ಇದು. ನೋಡಿ, ಕೈ ಹಿಡಿತ ಈ ರೀತಿ ಹಿಡಿತ ಮಾಡವ್ರೆ ಇದಕ್ಕೆ. ವಾ, ಗುರು ಬಹಳ ಹೆವಿ ಇದೆ ಗುರು ಇದು. ನೋಡಬಹುದು ಸೌಂಡ್ ನೋಡಿ, ಫುಲ್ ಐರನ್ ಇಂದ ಮಾಡವ್ರೆ. ಫುಲ್ ಐರನ್. ದೇವ್ರು ನಿಂಗೆ ಒಳ್ಳೇದ್ ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ ಗುರು. ಇಲ್ಲಿ ವಜ್ರ ಬನ್ನಿ ನೋಡಿ ಗುರು. ವಜ್ರ ವಜ್ರ ಅಲ್ಲ ಗುರು, ಓನ್ಲಿ ಖಾಲಿ ಬಾಕ್ಸು. ಸುಮ್ಮನೆ ಅಂದೆ ಗುರು ನಾನು.
ಇದೇನು ಗುರು ನಮ್ಮೂರಿನ ಬೋರ್ವೆಲ್ ತರ ಇದೆ, ಆದ್ರೆ ಬೋರ್ವೆಲ್ ಅಲ್ಲ, ಏನೋ ಒಂದು ರೀತಿ ಯುನೀಕ್ ಪೀಸ್ ಇದು. ಇದೇನಪ್ಪ ಅಂದ್ರೆ ಓಹೋ ಟಿಕೆಟ್ ಕೊಡೋ ಮಷಿನ್ ಅನ್ನಿಸ್ತಾ ಇದು. ಈಗ ಸದ್ಯ ಜನರೇಟ್ ಆಗಿರುವಂಥ ಮಷಿನ್ ಇದು. ಸ್ಪೆಷಲ್ ಎಕ್ಸ್ಪ್ರೆಸ್ ಟ್ರೈನ್ಸ್ ಯಾವ್ಯಾವ ಇದೆ ಅಂತ ಹೇಳೋರೆಲ್ಲ. ಇಲ್ಲೆಲ್ಲ ನೋಡ್ಬೋದು, ನಮ್ಮ ಎನ್ಸ್ ನೋಡ್ಬೋದೆಲ್ಲ. ವಾವ್, ಟ್ರೈನ್ ಸ್ಟಾರ್ಟ್ ಆಯ್ತು ಅನ್ನಿಸ್ತೆ. ನೋಡೋಣ ಬನ್ನಿ, ಟ್ರೈನಲ್ಲಿ ಕುಂತ್ಕೊಳ್ಳೋಣ. ಟ್ರೈನ್ ಸ್ಟಾರ್ಟ್ ಆಯ್ತು ಸರ್, ಟ್ರೈನ್ ಸ್ಟಾರ್ಟ್ ಆಯ್ತಾ? ಟ್ರೈನ್ ಸ್ಟಾರ್ಟ್ ಟ್ರೈನ್ ಸ್ಟಾರ್ಟ್ ಆಯ್ತು. ವಾವ್, ಸೂಪರ್, ಚೆನ್ನಾಗಿದೆ. ಇಲ್ಲಿ ಗವಿಯಲ್ಲಿ ನಿಂತ್ಕೊಳ್ಳೋಣ, ನಮ್ಮ ಟ್ರೈನ್ ಬರುತ್ತೆ ನೋಡೋಣ. ಟ್ರೈನಿಗೆ ಅಡ್ಡ ಮಾಡ್ಕೊಂಡ್ಬಿಡ್ತೀನಿ ನಾನು. ಹಾ, ಟ್ರೈನ್ ಬರ್ತಾ ಇದೆ ನೋಡೋಣ. ಈ ಗವಿಯಲ್ಲಿ ಬರುತ್ತೆ ನೋಡೋಣ ಯಾವ ರೀತಿ ಸೌಂಡ್ ಕೊಡುತ್ತೆ ಅಂತ. ನಾನು ಒಂಥರ ಸಿಗ್ನೇಚರ್ ಪೋಸ್ ಕೊಡ್ತೀನಿ. ಬರ್ತಾ ಇದೆ ನೋಡೋಣ. ಇಲ್ಲಿ ಗವಿಯಲ್ಲಿ ನಿಂತ್ಕೊಳ್ಳೋಣ. ಇಲ್ಲಿ ನೋಡಿ, ಆತ್ಮಹತ್ಯೆ ಮಾಡ್ಕೊಳಕ್ ಹೋಗೋರೆ ಗರ್ಲ್ಸು. ಆತ್ಮಹತ್ಯೆ ಮಾಡ್ಕೋಬೇಡಿ, ಆತ್ಮಹತ್ಯೆ ಚೆನ್ನಾಗಲ್ಲ. ನೋಡೋಣ, ನಾನು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತೀನಿ. ನಾನು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತೀನಿ ಗುರು, ಹಿಂಗ್ ಮಾಡ್ಕೊಂಡ್ಬಿಡ್ತೀನಿ ಆತ್ಮಹತ್ಯೆ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಬೇಡ ಗುರು, ಇನ್ನು ಏನೇನೋ ಬಹಳ ಜೀವನ ಇದೆ, ಬೇಡ. ಗುದ್ಬಿಡಲ್ಲ, ಗುದ್ಬಿಡ ಗುರು. ಗುರು ಗುರು ಆರನ ಹೊಡಿತಾವ್ರೆ ಗುರು, ಬೇಡ. ಗುರು ಗುರು ಅಂಕಲ್ ಬೈತಾವ್ರೆ. ನೋಡ್ಬೋದು, ಪ್ರಯಾಣಿಕರು ಪ್ರಯಾಣ ಮಾಡ್ತಾವ್ರೆ. ವಾವ್, ನೋಡಿದ್ರಾ? ಓಡೋಣ ಇದಕ್ಕೆ. ಬ್ಯಾಡ ಗುರು, ಸಾಕ್ಬಿಟ್ಟೆ. ಯಾಕೆ ಅರಸಾಹಸ ಪಡೋದು? ನೆಕ್ಸ್ಟ್ ಟ್ರೈನಿಗೆ ಹತ್ತವಣ ಅಂತ ಸುಮ್ಮನೆ. ಈಗ ಈ ಟ್ರೈನ್ ಹತ್ತವಣ. ಈ ಟ್ರೈನಲ್ಲಿ ಯಾರೋ ಹತ್ಬಿಟ್ಟವ್ರೆ. ಬೇಡ ಗುರು, ಈ ಟ್ರೈನಿಗೆ ಬೇಡ, ನಾವು ಬೇರೆ ಟ್ರೈನಿಗೆ ಹತ್ಬಿಡೋಣ. ವಾ, ಹಿಂದಿಗಡೆ ಚೆನ್ನಾಗಿದೆ. ಕಾರ್ ಸೂಪರ್ ಆಗಿದೆ. ಕಾರಲ್ಲಿ ಹತ್ಕೊಂಡ್ ಹೋಗ್ಬಿಡೋಣ. ಕಾರಲ್ಲಿ ಹತ್ಕೋಬೇಕಂದ್ರೆ ಡು ನಾಟ್ ಎಂಟರ್ ಅಂತ ಹಾಕ್ಬಿಟ್ಟವ್ರೆ. ಆದ್ರೂ ಹತ್ತಿನ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಯಾ ಬ್ರೋ, ಕಾರಲ್ಲಿ ಸೂಪರ್ ಜರ್ನಿ ಬ್ರೋ. ನೋಡ್ತಾ ಇದ್ದೀವಿ, AC ಹಾಕ್ಬಿಟ್ಟವ್ರೆ ಇದರಲ್ಲಿ. ಸೂಪರ್ ಇದೆ. ಇದ್ರ ಪಕ್ಕದಲ್ಲಿ ರೈಲ್ವೆ ಸ್ಟೇಷನ್ ಸಹ ಇದೆ, ನಿಜವಾದ ರೈಲ್ವೆ ಸ್ಟೇಷನ್ ಇದೆ ಆ ಕಡೆ ಸೈಡು. ಇದು ಮ್ಯೂಸಿಯಂ ಆದ್ರೆ ಅದ್ರ ಪಕ್ಕದಲ್ಲಿ ನಿಜವಾದ ಒಂದು ಇದಿದೆ. ಇದರಲ್ಲಿ ಡು ನಾಟ್ ಎಂಟರ್ ಅಂತ ಹಾಕೋರೆ. ನಾವು ನೋಡಿದ್ರೆ ಎಲ್ಲಿ ಎಂಟರ್ ಆಗ್ಬೇಡ ಅಂದ್ರೆ ಅಲ್ಲಿ ಎಂಟರ್ ಆಗ್ತೀವಿ. ಬಾಯ್ಸು, ಏನ್ ಮಾಡೋದು, ನಮ್ ಜೀವನ ಹೆಂಗೆ ಆಗ್ಬಿಟ್ಟದೆ. ಬನ್ನಿ ಗುರು, ಇಲ್ಲಿ ಯಾರೋ ಪಿ ಓದ್ತಾವ್ರೆ. ಪಿ ಓದೋಣ, ನೋಡೋಣ. ನಾವು ಈಗ ಟ್ರೈನ್ ಜರ್ನಿ ಹತ್ತೋಣ, ಟ್ರೈನ್ ಜರ್ನಿ ಮಾಡೋಣ ಬನ್ನಿ. ನೋಡಿ, ಅದಾರ್ಥ ಗುರು ಇದು. ಗುರು ಅವನಂತರ ಬಾರಿಸಲ್ಲ, ಅದಕ್ಕೆ ನಾನೇ ಬಾರಿಸ್ಬಿಟ್ಟೆ. ನೋಡೋಣ ನೆಕ್ಸ್ಟ್ ಇದು. ಗುರು ಬಾರಿಗಳು, ಇದು ಸೌಂಡ್ ಕೊಡಕ್ಕಾಗಲ್ಲ, ಇದು ಅವರೇ ಊದ್ಲಿ. ಬರ್ತದ್ರು ಸೌಂಡು. ನೋಡೋಣ ಇಲ್ಲಿ. ಈಗ ನಮ್ಮ ಟ್ರೈನ್ ಜರ್ನಿ ಸ್ಟಾರ್ಟ್ ಮಾಡೋಣ ಬನ್ನಿ. ನಾವು ಟ್ರೈನ್ ಹತ್ತಿ ಬಿಡೋಣ. ಇದೇ ಈಗ ನಮ್ಮ ಟ್ರೈನ್ ಜರ್ನಿ ಬನ್ನಿ. ಟ್ರೈನ್ ಹತ್ತಿ ಬಿಡೋಣ ನಾವು. ಈ ಕಡೆಯಿಂದ ಎತ್ತೋಣ, ಈ ಕಡೆಯಿಂದ ಹತ್ತಿ ಬಿಡೋಣ. ನೋಡಿ, ಇಲ್ಲಿ ಸ್ಮೈಲಿ ಬ್ಯಾಡ್ ಹಾಕ್ಬಿಟ್ಟವ್ರೆ. ನೋಡಿ, ಇದರಲ್ಲಿ ಇಂಜಿನ್ ಯಾವ ರೀತಿ ಇದೆ ಅಂತ ಹೊಗೆ ಹಿಡ್ದು ಹೋಗೋದೆ ಬ್ರೋ. ಇದು ಡ್ರೈವರ್ ಸೀಟ್. ಇದು ಇವರಿಗೆ ನಾವು ಡ್ರೈವರ್ ಅನ್ನಲ್ಲ, ಲೋಕೋ ಪೈಲಟ್ ಅಂತೀವಿ. ನೋಡಿ, ಲೋಕೋ ಪೈಲಟ್ ಅವರು. ನಾವು ಫ್ರಂಟ್ ಕುಂತ್ಕೊಳ್ಳೋಣ, ಬ್ಯಾಕ್ ಕುಂತ್ಕೊಳ್ಳೋಣ. ಫ್ರಂಟಾಗಿ ಕುಂತ್ಕೊಳ್ಳೋದು ಚೆನ್ನಾಗಿರುತ್ತೆ. ಫ್ರಂಟಾಗಿ ಕುಂತ್ಕೊಳ್ಳೋಣ ಬನ್ನಿ. ಬನ್ನಿ, ಈಗ ಸ್ಟಾರ್ಟ್ ಆಗ್ತಾ ಇದೆ. ಬನ್ನಿ ನೋಡಿ, ನಮ್ಮ ಫ್ರೆಂಡ್ಸ್ ಜೊತೆ, ನಮ್ಮ ಬ್ರದರ್ಸ್ ಜೊತೆ ಬಂದಿದ್ದೀನಿ ನಾನು. ಬನ್ನಿ,
वाह सीट में बैठना चाहिए ना, जब ज्यादा मजा आएगा। ಪಿಚ್ಲೆ ಹೋಗೋಣ ನೋಡ್ರಿ. ಹಾಗಾದ್ರೆ ಇಂಗ್ಲಿಷ್ ಸಿಟಿಗೆ ಹೋಗೋಣ ನಡ್ರಿ. ನಾವು ಯಾಕಂದ್ರೆ ಬ್ಯಾಕ್ ಬೆಂಚರ್ಸ್ ಅಲ್ವಾ, ನಾವು ಇಂಗ್ಲಿಷ್ ಸೀಟ್ ಕುಂತೆ ನಮ್ಗೆ ಜಾಸ್ತಿ ಮಜಾ ಬರುತ್ತೆ. ಇಂಗ್ಲಿಷ್ ಸೀಟ್ ಅಕ್ವೈರ್ ಮಾಡ್ಕೊಂಡವ್ರೆ, ಏನ್ ಮಾಡೋದು. ಮುಂದೆ ಕುಂತ್ಕೊಳ್ಳೋಣ, ಯಾಕಂದ್ರೆ ಹಿಂದೆ ಅಂಕಲ್ ಕುಂತವ್ರೆ, ಅವ್ರಿಗೆ ಡಿಸ್ಟರ್ಬ್ ಮಾಡೋದು ಬೇಡ. ಇಲ್ಲಿ ಕುಂತ್ಕೊಂಡ್ಬೇಡ ನಾವು. ಬನ್ನಿ ಗುರು. ನಾನು ರೈಲ್ವೆಲಿ ಹೋಗ್ತಾ ಇದ್ದಾಗ ಯಾವಾಗಲೂ ಟಿಕೆಟ್ ಕೊಟ್ಟೆ ಹೋಗ್ತಿದ್ದಿಲ್ಲ, ಇವತ್ತು ಟಿಕೆಟ್ ಕೊಳ್ಳಾರ್ದು ಹೋಗ್ತಿದ್ದೀನಿ. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಆದ್ರೆ ಹೊರಗಡೆ 50 ರೂಪಾಯಿ ಕೊಟ್ಟಿದ್ದೀನಿ, ಯಾರಿಗ್ ಗೊತ್ತಿಲ್ಲ. ಬನ್ನಿ ಕುಂತ್ಕೊಳ್ಳೋಣ. ಇನ್ನು ಯಾವಾಗ ಸ್ಟಾರ್ಟ್ ಆಗುತ್ತೆ ಟ್ರೈನ್ ನೋಡ್ಬೋದು. ನಮ್ಮ ಇಂಡಿಯನ್ ಟ್ರೈನ್ಗಳೇ ಹೀಗೆ, ಟೈಮ್ ಸರಿಯಾಗಿ ಹೋಗಲ್ಲ, ಟೈಮ್ ಸರಿಗೆ ಬರಲ್ಲ. ತೋರ್ಸೋದು ಒಂದು ಟೈಮ್, ಬರೋದು ಒಂದು ಟೈಮ್. ಏನು ಮಾಡೋಕ್ಕಾಗಲ್ಲ, ಇದು ನಮ್ಮ ಇಂಡಿಯಾದ ಪರಿಸ್ಥಿತಿ. ನೋಡೋಣ ಇನ್ನು ಯಾವ ರೀತಿ ಟೈಮ್ ಸ್ಟಾರ್ಟ್ ಆಗುತ್ತೆ. ನೋಡೋಣ, ಅಲ್ಲಿ ಟೈಮ್ ಇದೆ, ಟೈಮ್ ನೋಡ್ಕೊಂಬರ್ತೀನಿ ಯಾವ ರೀತಿ ಟೈಮಿಗೆ ಸ್ಟಾರ್ಟ್ ಆಗುತ್ತೆ ಅಂತ. 10:30 11 ಗುರು. 10:30ಗಿದೆ, ಆಮೇಲೆ 11 ಗಂಟೆಗಿದೆ, 11:30, ಹಾಫ್ ಆನ್ ಅವರ್ ಅಂದರೆ ಈಗ 12 ಆಗಿದೆ, 12:30 ಇನ್ನ ಗುರು. ಇನ್ನೂ ಟೈಮಿಂಗ್ ಭಾಳ ಇದೆ, ನೋಡೋಣ ಇದಾದ್ರೂ ಕರೆಕ್ಟ್ ಟೈಮಿಗೆ ಹೋಗುತ್ತಾ ಇಲ್ಲ ನೋಡೋಣ. ಈಗ ಆಫ್ ಮಾಡಿ. ನಾವು ಟಿಕೆಟ್ ತಗೊಂಡಿದೀವಿ, ಇಲ್ಲಿ ಪದೇ ಹತ್ತಂಗಿಲ್ಲ, ಒಂದೇ ಸಲ ಟಿಕೆಟ್ ದೇರಿ. ನೋಡಿ ಗುರು, ಇಲ್ಲಿ ಹೊಸ ಟಿಕೆಟ್ ಅರ್ದ್ಬಿಟ್ಟವ್ರೆ ಅಂದ್ರೆ ಸಂಬಂಧ ಒಂದೇ ಸಾರಿ ಅಂತ, ನೆಕ್ಸ್ಟ್ ಸಾರಿ ಹತ್ತಂಗಿಲ್ಲ. ನೋಡೋಣ ಒಂದೇ ಸಲ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಇರುತ್ತೆ ಅಂತ ನೋಡೋಣ. ನಾರ್ಮಲ್ ಟ್ರೈನ್ ಅಲ್ಲಿ ಟಾಯ್ಲೆಟ್ ಗಿಲೆಟ್ ಇರುತ್ತಪ್ಪ, ಇಲ್ಲಿ ಯಾವ್ದು ಟಾಯ್ಲೆಟ್ ಸೌಲಭ್ಯ ಇಲ್ಲ, ಅದು ಚೆನ್ನಾಗಿರುತ್ತೆ ನೋಡೋಣ. ನಮ್ಗೆ ಕುಂತ್ಕೊಳ್ಳೋಕೆ ಸೀಟ್ ಇಲ್ಲ ಗುರು, ಇಲ್ಲಿ ಎಲ್ಲ ಅಕ್ವೈರ್ ಆಗ್ಬಿಟ್ಟದೆ, ನಿಂತ್ಕೊಂಡಿದೀವಿ. ನಮ್ ಜೀವನನೇ ಹೀಗಾಗಿದೆ, ಜನರೆಲ್ಲ ಹೋಗಿ ನಿಂತ್ಕೊಂಡ್ ಬರೋದು, ಇಲ್ಲಿನೂ ನಿಂತ್ಕೊಂಡ್ ಹೋಗೋದು, ಇದೇ ಆಗ್ಬಿಟ್ಟದೆ. ಆ ಕಡೆ ಸೀಟು ಸಿಗ್ತಾ ಇಲ್ಲ, ಈ ಕಡೆ ಬೇರೆನೂ ಸಿಗ್ತಾ ಇಲ್ಲ, ಏನ್ ಮಾಡೋದು. ನೋಡಿ ಗುರು, ಇಲ್ಲಿ ಕುಂತ್ಬಿಟ್ಟಿದೀನಿ ನೋಡಿ. ಏನ್ ಮಾಡೋದು, ಏನ್ ಮಾಡಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ತಾ ಹೋಗೋದು. ಇದು ಒಂಥರ ಜನರಲ್ ಬೋಗಿ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ ನನಗೆ. ಸ್ಟಾರ್ಟ್ ಆಯ್ತು ಗುರು ಈಗ. ಓ ಹೌದಾ, ಆಯ್ತು ಗುರು, ನಮ್ ಟ್ರೈನ್ ಸ್ಟಾರ್ಟ್ ಆಯ್ತು. ಗುರು, ಹೋಗ್ತಾ ಇದೀವಿ. ಹೋಗ್ತಾ ನೋಡಿ ಗುರು, ಒಳ್ಳೆ ಎಕ್ಸ್ಪೀರಿಯನ್ಸ್. ನೋಡಿ ವಾ, ಏನ ಹೋಗ್ತಾ ಇದೆ ನೋಡಿ, ಹೋಗ್ತಾ ಇದೆ. ಏನ್ ಗುರು ಇದು, ನಮ್ಮೂರ ಆಟ ಹೋದಂಗ್ ಹೋಗ್ತಾ ಇದೆ, ಏನ ಹೋಗ್ತಾ ಇಲ್ಲ ಇದು. ಹೋಗ್ತಾ ಇದೆ ಹೋಗೋಣ. ಇಲ್ಲಿ ಯಾರು ಏನು ಮಾರಕ್ ಬರ್ತಾ ಇಲ್ಲ ಗುರು, ಪಾಪ್ಕಾರ್ನ್ ಗಿಪ್ಕಾರ್ನ್ ಏನು ಮಾರಕ್ ಬರ್ತಾ ಇಲ್ಲ. ಎಂತ ಟ್ರೈನ್ ಇದು. ನೋಡಿ ಈಗ ಟನಲ್ ಅಲ್ಲಿ ಹೋಗ್ತಾ ಇದೀವಿ. ನೆಕ್ಸ್ಟ್ ಟನಲ್ ಎಂಟ್ರೆನ್ಸ್ ಕೊಡ್ತಾ ಇದೀವಿ. ನೋಡಿ ಅಲ್ಲಿ ಟನಲ್ ಗೆ ಕೊಡ್ತಾ ಇದ್ದ ಸಂದರ್ಭದಲ್ಲಿ ನೋಡ್ಬೋದು. ವಾವ್, ಎಕ್ಸ್ಪೀರಿಯನ್ಸ್ ಮಾಡಿಬಿಡೋಣ. ವಾವ್, ನೋಡಿ ಟನಲ್ ಬರ್ತಾ ಇದೆ. ಟನಲ್ ನಾನು ಹೊರಗಡೆ ಇದ್ದೀನಿ. ವಾವ್, ಟನಲ್ ಬರ್ತಾ ಇದೆ. ಜೈ RCB, ಈ ಸಲ ಕಪ್ ನಮ್ದೆ. ಜೈ RCB ಬ್ರೋ. ನಾನು RCB ಹೇಳ್ಬಿಟ್ಟಿದ್ದೀನಿ ಜೈ ಅಂತ. ನೋಡ್ಬೋದು ನೋಡಿ, ಅಂಕಲ್ ಟಾಟಾ ಮಾಡ್ತಾವ್ರೆ. ಓಕೆ ಬಾಯ್, ಟಾಟಾ, ಸಿ ಯು. ಅಂಕಲ್ ಟಾಟಾ ಮಾಡ್ತಾವ್ರೆ, ಬಾಯ್. ಅಂಕಲ್ ಟಾಟಾ ಮಾಡಿಬಿಟ್ರು ಗುರು, ಏನ್ ಮಾಡಕ್ಕಾಗಲ್ಲ. ನಮ್ಮ ಜರ್ನಿ ಮತ್ತೆ ಬಂತು. ನೋಡ್ಬೋದು, ಇಷ್ಟೇ ಜರ್ನಿ ಇದು. ನೋಡಿ ಹೋಗ್ತಾ ಇದೆ. ನೋಡಿ ನಮ್ ಬ್ರದರ್ಸ್ ವ್ಲಾಗ್ ಮಾಡ್ತಾವ್ರೆ ಗುರು. ನಮ್ ಸ್ಟೇಷನ್ ಬಂತು ಗುರು, ಹೇಳ್ಕೊಂಡ್ಬಿಡೋದೆ ಈಗ. ವಾವ್, ಜರ್ನಿ ಚೆನ್ನಾಗಿತ್ತು ಗುರು. ಬ್ರೋ ಇನ್ನೊಂದ್ ಜರ್ನಿ ಒಲೆ ಹಾ ಇದೆ. ಫಸ್ಟ್ ಟೈಮ್ ಟಿಕೆಟ್ ಇಲ್ಲ, ಫ್ರೀ ಗುರು. ಟಿಕೆಟ್ ಇಲ್ಲ, ಅದು ಹೆಂಗ್ ನಮ್ಮನೆ ಒಳಗ್ ಬಿಟ್ಟಿಲ್ಲ ಗುರು, ಅವ್ರನ್ನ ಎಲ್ಲಿ ಬಿಡ್ತಾವ್ರೆ. ನಮ್ಗೆ 2 ಸಲ ತಿರ್ಗಿಸ್ತಾವ್ರೆ, ಪರವಾಗಿಲ್ಲ. ನಾನು ಇಲ್ಲಿದ್ದ ತಾಜ್ ಮಹಲ್ಗೆ ಹೋಗ್ತಾ ಇದ್ದೀನಿ. ತಾಜ್ ಮಹಲ್ ಅಲ್ಲ ಗುರು, ಇಲ್ಲೇ ಹೊಡಿತಾವ್ರೆ, ರೌಂಡ್ ಹೊಡಿತಾವ್ರೆ ನೋಡಿ. ಇದು ರೌಂಡ್
ಇಲ್ಲಿ ನೋಡಿ ರೈಲ್ವೆ ನಿಜವಾದ ರೈಲ್ವೆ ಸ್ಟೇಷನ್ ಇದೆ ಅಲ್ಲಿ, ಅದ್ರ ಪಕ್ಕದಲ್ಲಿ ಇದಿದೆ. ನೀವು ಯಾವಾಗಾದ್ರೂ ಮೈಸೂರಿಗೆ ವಿಸಿಟ್ ಕೊಟ್ಟಂತ ಸಂದರ್ಭದಲ್ಲಿ 100% ವಿಸಿಟ್ ಕೊಡಿ. ಇದು ಒನ್ ಆಫ್ ದ ಫೇಮಸ್ ಇನ್ ಮೈಸೂರು. ಬನ್ನಿ, ನಮ್ಮ ಒಂದು ಕರ್ನಾಟಕದ ಪ್ಲೇಸ್ ಇದು, ಬಂದು ವಿಸಿಟ್ ಕೊಡಿ ಅಂತ ಹೇಳ್ತೀನಿ. ನೋಡಿ ಇಲ್ಲಿ ನೋಡಿ, ಮತ್ತೊಂದ್ಸಲ ಟನಲ್ ಬಂತು, ಮತ್ತೊಂದ್ಸಲ ಬನ್ನಿ ಜಂಪ್ ಮಾಡೋಣ. ಬನ್ನಿ ನೋಡಿ, ನೋ ಬೆಡ್ ಜಾಯ್. ಹಾಯ್, ಬನ್ನಿ ಬನ್ನಿ ಫ್ರೆಂಡ್ಸ್. ನೋಡಿ ಗುರು, ಟನಲ್ ಹೋಗ್ತಾ ಇದೀವಿ. ಹಾ ಗುರು, ಜೈ RCB ಅಂತ ಹೇಳ್ತಾ ಈ ಒಂದು ಟ್ರೈನ್ ಜರ್ನಿ ಮುಗಿಸ್ತಾ ಇದೀವಿ. ನೋಡ್ಬೋದು, ವಾ ಒದರ್ತಾ ಇದೆ, ನೋಡ್ಬೋದು ಗುರು ಇಲ್ಲಿ. ನೋಡಿ ಗುರು, ಟ್ರೈನ್ ಜರ್ನಿ. ಹಾ ಗುರು, ಜೈ RCB ಅಂತ ಹೇಳ್ತಾ ಈ ಒಂದು ಟ್ರೈನ್ ಜರ್ನಿ ಮುಗಿಸ್ತಾ ಇದೀವಿ. ನೋಡ್ಬೋದು, ವಾ ಒದರ್ತಾ ಇದೆ, ನೋಡ್ಬೋದು ಗುರು ಇಲ್ಲಿ. ನೋಡಿ ಗುರು, ಟ್ರೈನ್ ಜರ್ನಿ ಯಾವ ರೀತಿ ಇದೆ ಅಂತ ನೋಡಿ ನೋಡಿ ನೋಡಿ. ವಾ, ನಮ್ಮ ಒಂದು ಟ್ರೈನ್ ಜರ್ನಿ ಸ್ಟಾರ್ಟ್ ಆಯ್ತು. ನೋಡಿ ಇಲ್ಲಿ ಈ ಒಂದು ಟ್ರೈನ್ ಜರ್ನಿ ಮಾಡೋದು ಅಂತಂದ್ರ, ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಸಪೋರ್ಟ್ ಕೊಡಿ. ಇನ್ನು ಮುಂದೆ ನಾವೆಲ್ಲ ನಿಮ್ಗೆ ವಿಡಿಯೋ ತೋರಿಸ್ತೀವಿ ಎಂಬುದು ಕಾತುರದಲ್ಲಿ ಇದೆ ಅಂತ ಹೇಳ್ತೀನಿ. ನೋಡಿ, ನಮ್ಮ ಟ್ರೈನ್ ಜರ್ನಿ ಮುಕ್ತಾಯವಾಯ್ತು. ಈಗ ನಾವು ಬಲಗಾಲಿಟ್ಟು ಇಳಿದು ಬಿಡೋಣ. ಎಡಗಾಲಿಟ್ಟು ಬೇಡ, ಬಲಗಾಲಿಟ್ಟು. ಬ್ರೋ ಈ ಕಡೆ ಇಳಕ್ಕಿಲ್ಲ ಬ್ರೋ, ಆದ್ರೂ ನಾನು ಈ ಕಡೆ ಹೇಳ್ತೀನಿ. ಯಾ ಬ್ರೋ, ಬೇಡ ಬ್ರೋ, ಈ ಕಡೆ ಎಳೆದು ಬಿಡೋಣ. ನೋಡಿ, ಬಲಗಾಲಿಟ್ಟು ಹತ್ತಿದ್ದೆ, ಎಡಗಾಲಿಟ್ಟು ಬಿಡೋಣ. ಈಗ ಸರಿಗಿಲ್ಲ ಇದು, ಯಾಕೆ? ಎಡಗಾಲಿಟ್ಬಿಟ್ಟೆ ಗುರು. 50 ರೂಪಾಯಿ ವೇಸ್ಟ್ ಆಯ್ತು ಗುರು. ನನಗೆ ಇದು ಟಮ್ ಫೀಲ್ ಬಂತು. ಏನ್ ಮಾಡಕ್ಕಾಗಲ್ಲ, ರೈಲ್ವೆ ಜರ್ನಿ ಬರ್ಲಿಲ್ಲ, ಏನ್ ಮಾಡೋಣ. ಚೆನ್ನಾಗಿದೆ ಆದ್ರೂ. ನೋಡಿ, ನಮ್ಮ ಟ್ರೈನ್ ಓಡಿಸುವಂತ ಲೋಕೋ ಪೈಲಟ್ ಇವರು ಕಾಣ್ತಾರೆ. ಬ್ರೋ, ಹಾಯ್ ಬ್ರೋ. ನೋಡಿ ಅಣ್ಣ, ನಮ್ಮ ಸಬ್ಸ್ಕ್ರೈಬರ್ಗೋಸ್ಕರ ಒಂದ್ಸಲ ಆರ ನೋಡಿದ್ದೆ. ನೋಡಿ ನಮ್ಮ ಸಬ್ಸ್ಕ್ರೈಬ್, ಥ್ಯಾಂಕ್ ಯು ಬ್ರೋ. ನೋಡಿ, ನಮ್ಮ ಸಬ್ಸ್ಕ್ರೈಬರ್ಗೋಸ್ಕರ ಒಂದ್ಸಲ ಆರ ನೋಡ್ಬಿಟ್ಟವ್ರೆ ಅಣ್ಣ. ಅದಕ್ಕೆ ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.